ಅದಿತ್ತು ಅಂದರೆ ಸಾಮಾನ್ಯ ಕಳ್ಸ್ಕೊಂಡು ಬಿದ್ದೋಗ್ಬಿಡುತ್ತೆ ಅಷ್ಟೇ. ಸೊ ಇಲ್ಲಿ ಮುಟ್ಟಿದ್ರೆ ಅದಕ್ಕೇನೋ ಕನೆಕ್ಷನ್ ಫೀಲ್ ಆಗುತ್ತಂತೆ. ರೆಡಿಯಾಗಿ ಬನ್ನಿ, ಒಂದು ಒಳ್ಳೆ ಸ್ಪಾಟಿಗೆ ಹೋಗೋಣ ಅಂತ ಹೇಳಿದ್ದಾರೆ. ಫಸ್ಟ್ ಟೈಮ್ ರೈಡ್ ಮಾಡ್ತಾ ಇರೋದು ಹಾರ್ಸ್ನ. ಇನ್ನು ಎನಿ ಟೈಮ್ ಮನೇಲೇ ಇರ್ತೀವಿ, ನಾವೆಲ್ಲ ಬೇರೆಯವ್ರ ಕೆಳಗಡೆ ಕೆಲಸ ಮಾಡಬೇಕಾ? ಇಲ್ಲ ಅಲ್ವಾ? ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ವಾಟ್ ಐ ಆಮ್ ನೌ. ಸಖತ್ ಖುಷಿ ಆಗುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನೋ ನೆನೆಸ್ಕೊಂಡು ಹೇಳೋಣ ಅಂತ ಸಡನ್ನಾಗಿ ಮರ್ತೋದೆ. ಇವತ್ತೇನು ಪ್ಲ್ಯಾನ್ಸ್ ಇಲ್ಲ, ವೀಕ್ ಡೇಸ್, ಆಬ್ವಿಯಸ್ಲಿ ಕೆಲಸ ಇರುತ್ತೆ. ನೆನ್ನೆ ಬ್ಲಾಗಲ್ಲಿ ಹೇಳ್ದಂಗೆ ಒಂದು 4 ಮೆಂಬರ್ಸ್ಗೆ ಆಫ್ಲೈನ್ ಟ್ರೈನಿಂಗ್ ಕೊಡ್ತೀನಿ. ಬೆಳಿಗ್ಗೆ 5:30 6:30ವರೆಗೂ ಒಂದು ಸೆಷನ್ ಇದೆ. ಫೆಬ್ ಬಂತು ಅಂದರೆ ಅವ್ರಿಗೆ ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ 3 ಇಯರ್ಸ್ ಆಯಿತು. ಸೊ 3 ಇಯರ್ಸ್ವರೆಗೂ ಅವ್ರಿಗೆ ನಾನೇ ಪರ್ಸನಲ್ ಟ್ರೈನಿಂಗ್ ಕೊಡ್ತಾ ಇರೋದು. ಅಲ್ಲಿ ಮುಗಿಸಿ ಅಲ್ಲಿಂದ ಇಲ್ಲಿಗೆ ಬರ್ತೀನಿ. 7 AM to 8 AM ಒಂದು ಸ್ಲಾಟ್ ಇದೆ, 8 AM to 9 AM ಒಂದು ಸ್ಲಾಟ್ ಇದೆ. ಸೊ ಅದ್ರ ಮೇಲೆ ನಾನು ಯಾರೂ ತೊಗೊಳೋದಿಲ್ಲ. ಆ್ಯಂಡ್ ಸಂಜೆ ಒಂದು 2 ಸ್ಲಾಟ್ ಇದೆ ಅಷ್ಟೇ. ಕೆಲಸ ಮುಗೀತು, ಕೆಲಸ ಮುಗಿಸಿ ಮನೆಗೆ ಬಂದೆ. ಈಗ ಬ್ರೇಕ್ಫಾಸ್ಟ್ ಮಾಡಿ ಫ್ರೆಶಪ್ ಆಗಿ ಆನ್ಲೈನ್ ವರ್ಕ್ ಸ್ಟಾರ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿ ಫ್ರೆಶಪ್ ಆಗೋದು ಅಂದರೆ ಬೆಳಗ್ಗೆನೇ ಟೀತ್ ಬ್ರಷ್ ಮಾಡಿರ್ತೀನಿ. ಇದರಿಂದ ಟಯರ್ಡ್ ಆಗಿ ಬಂದಿರ್ತೀನಲ್ಲ, ಸೊ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಸ್ನಾನ ಮಾಡೋದು. ಬರ್ತೀನಿ. ಸೊ ಗಾಯ್ಸ್, ವೀಕ್ ಡೇಸಲ್ಲಿ ನಾನೆಲ್ಲೂ ಆಚೆ ಹೋಗಲ್ಲ ಅಂತ ಹೇಳಿದ್ದೆ, ಬಟ್ ಸಡನ್ ಪ್ಲ್ಯಾನ್ ಆಗಿದೆ. ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ಕಾಲ್ ಮಾಡಿ ಅರ್ಜೆಂಟಾಗಿ ಬನ್ನಿ, ರೆಡಿಯಾಗಿ ಬನ್ನಿ, ಒಂದು ಒಳ್ಳೆ ಸ್ಪಾಟಿಗೆ ಹೋಗೋಣ ಅಂತ ಹೇಳಿದ್ದಾರೆ. ಯಾವ ಸ್ಪಾಟ ನನಗೂ ಗೊತ್ತಿಲ್ಲ. ಎಕ್ಸ್ಪ್ಲೇನ್ ಮಾಡಿದ್ರು ಒಂದು ಸ್ವಲ್ಪ, ಯಾವ ಸ್ಪಾಟ್ ಅಂತ ನನಗೂ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆಯಂತೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತಂತೆ. ಸೊ ನಮಗೇನು ಎನಿ ಟೈಮ್ ಮನೇಲೇ ಇರ್ತೀವಿ, ನಾವೆಲ್ಲ ಬೇರೆಯವ್ರ ಕೆಳಗಡೆ ಕೆಲಸ ಮಾಡಬೇಕಾ? ಇಲ್ಲ ಅಲ್ವಾ? ಇವಾಗ ಪರ್ಮಿಷನ್ ಕೇಳಬೇಕು ಅಂಥದ್ದೆಲ್ಲ ಏನಿಲ್ಲ. ಪ್ಲ್ಯಾನ್ ಆಯಿತಾ, ಹೋಗ್ತಾ ಇರೋದು. ಸೊ ಇವಾಗ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಬೇಗ ರೆಡಿಯಾಗಿ ಹೋಗಬೇಕು. ಟಕ್ಕಂತ ರೆಡಿ ಆದೆ. ಟಕ್ಕಂತಲ್ಲ, ಒಂದು ಆಯಿತು 5 ಮಿನಿಟ್ಸ್ ಆಯಿತು. ಬೂಟ್ಸ್ ಹೇಳಿದ್ದಾರೆ. ಸೊ ಇದು ಇಲ್ಲಿ ಕಾಣ್ತಿದೆಯಲ್ಲ, ಸೊ ಏನೋ ಬೂಟ್ಸ್ ಹಾಕೊಂಬ ಅಂದರು. ಬೂಟ್ಸ್ ಹಾಕಿ ಇನ್ನು ಹೊಡೆದೆ. ಅದೇ ಅಗೇನ್ ಇಲ್ಲಿ ಅಂತ ಗೊತ್ತಿಲ್ಲ, ನೇಚರ್ ಅಂತ ಒಂದು ಗೊತ್ತು, ಅಷ್ಟು ಬಿಟ್ಟರೆ ಎಷ್ಟು ದೂರ ಇದೆ ಅಂತಲೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಅವ್ರ ಬಾಯಿಂದಾನೇ ಕೇಳೋದ ಇಲ್ಲಿ ಅಂತ. ಚಲೋ. ಇನ್ನೊಂದೇನು ಅಂದರೆ, ನಾನು ಮನೆಯಿಂದ ಆಚೆ ಬಂದಿದ್ದೇನೆ, ನನ್ನ ಫ್ರೆಂಡ್ಸ್ಗಳು ಸಿಕ್ಕಾಬಡೆ ಇರ್ತಾರೆ ಇಲ್ಲಿ. ಇದೊಂದು ಫ್ರೆಂಡು ಎಲ್ಲೋಯ್ತು, ಯಾವುದು ಕಾಣ್ತಾನೆ ಇಲ್ಲ. ಸದ್ಯಕ್ಕೆ ಅದೊಂದೇ ಇದೆ, ಅದೇ ಇದೆ ಅನ್ಸುತ್ತೆ ಲಕ್ಕಿ. ಬೇರೆ ಯಾವ ನಾಯಿ ಇಲ್ಲ ಇಲ್ಲಿ. ಒಂದು ಈ ರೋಡಲ್ಲಿ ಒಂದು 9 ನಾಯಿಗಳಿದೆ. ಇನ್ನೊಂದಿದೆ. ಹಾಂ ಬಂತು, ಇನ್ನೊಂದು ಬಂತು. ಹಾಂ ಬರ್ತಿದೆ. ಹಾಂ ನಿಂಗೆ ಹಾಕಿದ್ದೀನಿ ತಾನೆ, ಹೋಗಲ್ಲಿ. ಹಾಂ ಎಲ್ಲ ನಾಯಿಗಳು ಇಲ್ಲೇ ಇದೆ ನೋಡಿ, ಇವಾಗ ಬರ್ತಿದೆ ಎಲ್ಲನೂ. ಹಾಂ ಬಂತು ಅಷ್ಟೇ. ಬಾಯ್, ಟಾಟಾ. ಹಾಯ್ ಸರ್, ರೆಡಿನಾ? ವ್ಲಾಗಲ್ಲಿದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಕ್ಸ್ಪ್ಲೇನ್ ಮಾಡಿ ಸರ್. ಇವಾಗ ನಾವು ಕುದುರೆ ರೈಡಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ನಂದಿ ಹಿಲ್ಸ್ ಪಕ್ಕ, ಚಿಂತಾಮಣಿ ಹತ್ರ. ನಂದಿ ಹಿಲ್ಸ್ ಪಕ್ಕ ಇಲ್ವಲ್ಲ, ಇದು 100 ಕಿಲೋಮೀಟರ್ ಇದೆ ನೋಡಿ. 100 ಕಿಲೋಮೀಟರ್ ದೂರ ಹೋಗ್ತಾ ಇದೀವಿ ಹಾರ್ಸ್ ರೈಡಿಂಗ್ಗೆ. ಸಡನ್ ಪ್ಲಾನ್ ಮಾಡಿರೋದು. ಸೊ ಫಸ್ಟ್ ಟೈಮ್ ನಿಮ್ದು ಎಕ್ಸ್ಪೀರಿಯನ್ಸ್ ಇದು? ಫಸ್ಟ್ ಟೈಮ್, ನೋಡೋಣ ಹೇಗಿರುತ್ತೆ. ನಂದು ಕೂಡ ಫಸ್ಟ್ ಟೈಮೇ. 2.5 ಅವರ್ ಜರ್ನಿ ಅಂತೆ. ಇವರು ಬಿಸ್ನೆಸ್ ಮೇನೆ. ಹೌದು, ನಮಗೂ ಏನು ಕೆಲಸ ಇರಲಿಲ್ಲ. ಇವಾಗ ಇಬ್ರು ಕೆಲ್ಸಕ್ಕೆ ಬರ್ದಿದ್ರು, ಇಬ್ರು ಹೋಗ್ತಾ ಇದೀವಿ ಇದಕ್ಕೆ ಹಾರ್ಸ್ ರೈಡಿಂಗ್ಗೆ. ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ನೋಡಬೇಕು, ಯಾವತ್ತೂ ನಾನು ಹೋಗಿಲ್ಲ ಈ ಥರ ಎಲ್ಲೂ. ಸಡನ್ ಪ್ಲಾನ್ ಮಾಡಿ ಹಾರ್ಸ್ ರೈಡಿಂಗ್ ಪ್ಲಾನೇ ಇಲ್ಲ ನನಗೆ. ಸೊ ಇದು ಫಸ್ಟ್ ಟೈಮು, ನೋಡಬೇಕು ಹೇಗಿರುತ್ತೆ ಅಂತ. ಬನ್ನಿ, ಲೆಟ್ಸ್ ಗೋ. ಹೋಗೋಣ ಸರ್. ಹೋಗೋಣ ಸರ್. 65 ಕಿಲೋಮೀಟರ್ ಹೋಗ್ಬೇಕು. ಟ್ರಾಫಿಕ್ ಎಲ್ಲ ದಾಟಿದ್ವಿ. ಸೊ ಈಗ ರೋಡ್ ಸ್ವಲ್ಪ ಆರಾಮ್ಸಾಗಿದೆ. ಆಗಲೇ ಹೊಟ್ಟೆ ಬೇರೆ ಸಿಗ್ತಿದೆ. ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ಇವ್ರು ಕಾಲ್ ಮಾಡಿದ್ದು ಎಲ್ಲರೂ ಹೋಗೋಣ ಅಂತ. ಸೊ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಇನ್ನು. ಇಲ್ಲೇ ಹೋಗ್ತಾ ಒಂದು ಪ್ಲೇಸ್ ನೋಡಿದ್ದೀವಿ. ಯಾವುದದು ಸರ್? ಅದು ಯಾವ ಜಾಗ? ನ್ಯೂ ನಂದಿ ಫಿಶ್ ಲ್ಯಾಂಡ್ ಅಂತೆ. ಅದು ಮೊನ್ನೆ ರೀಲ್ಸ್ ಕಾಲ್ ಮಾಡಬೇಕಾದ್ರೆ
ಸಿಕ್ತು ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೀವೇ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಒಂದೇ ಸಲ ಲೊಕೇಶನ್ಗೆ ಹೋಗೋದು. ಇವತ್ತು ಫುಲ್ ಚೀಟ್ ಮೀಲ್, ಏನು ಮಾಡೋದಕ್ಕಾಗೋದಿಲ್ಲ. ಇನ್ನೇನು 10 ನಿಮಿಷ ಬಂದ್ವಿ, ಇನ್ನು 12 ಕಿಲೋಮೀಟ್ರ್ ಇದೆ. 12 ಕಿಲೋಮೀಟ್ರಿಗೆ 10 ನಿಮಿಷ ತೋರಿಸ್ತಿದೆ. ಖಾಲಿ ರೋಡು, ವ್ಯೂ ಎಲ್ಲ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸೊ ವೀಕ್ ಡೇಸಲ್ಲಿ ಕೆಲಸ ಮಾಡಿ ಇದೊಂದು ಸಡನ್ ಪ್ಲ್ಯಾನ್ ಮಾಡಿದ್ದಕ್ಕೆ ಏನೋ ಒಂಥರ ಚೆನ್ನಾಗಿದೆ. ಅಲ್ಲಿ ಹೋಗಿ ರೈಡ್ ಮಾಡೋದಿನ್ನ ಕುದುರೆ ಮೇಲೆ. ಸೊ ಗಾಯ್ಸ್ ಫೈನಲಿ ಬಂದ್ವಿ. ಈಗ ತೋರ್ಸೋ ಕುದುರೆ ಏನು ಚೆನ್ನಾಗಿದೆ ಅಂದರೆ ವಾವ್, ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ. ಇವತ್ತೇ ಕುದುರೆನ ಫಸ್ಟ್ ಟೈಮ್ ಇಷ್ಟು ಹತ್ರದಲ್ಲಿ ನೋಡ್ತಾ ಇರೋದು ನಾನು. ಯಾವತ್ತೂ ನೋಡಿದ್ದೇ ಇಲ್ಲ ನಾನು. ಕ್ರೇಜಿ. ಅದಿತ್ತು ಅಂದರೆ ಸಾಮಾನ್ಯ ಕಳ್ಸ್ಕೊಂಡು ಬಿದ್ದೋಗ್ಬಿಡುತ್ತೆ ಅಷ್ಟೇ. ಕೇಳಿಸ್ಕೊಂಡ್ರಾ? ಚೆನ್ನಾಗಿದೆ ಒಂಥರ. ನಿಮ್ಮ ಹೆಸರು? ನನ್ನ ಹೆಸರು ಗೌತಮ್. ಹಾಂ, ಎಷ್ಟು ವರ್ಷದಿಂದ ಇದು ಮಾಡ್ತಿದ್ದೀರಾ? ರೈಡಿಂಗ್ ಸ್ಕೂಲ್ ಮಾಡಿ 5 ವರ್ಷ ಆಗಿದೆ. ನಮ್ಮ ಆನ್ಸೆಸ್ಟರ್ಸಿಂದ ನಮಗೆ ಪ್ಯಾಷನ್ ಇದೆ ಕುದುರೆ ಜೊತೆ. ಓಕೆ. ತೋಟದಲ್ಲಿ ಅನಿಮಲ್ಸ್, ಲೈಫ್ ಸ್ಟಾಕ್, ಹಸು ಇರ್ಬೋದು, ಕುರಿ, ಹಸು ಎಲ್ಲ. ಲೊಕೇಶನ್ ಎಲ್ಲಿ ಇದು? ಇದು ಚಿಂತಾಮಣಿ ಕೈಲಾಸಗಿರಿ ಹತ್ರ. ಕೈಲಾಸಗಿರಿ. ಓಕೆ. ಸೊ ನಿಮ್ದು ಇನ್ಸ್ಟಾಗ್ರಾಮ್ ಪೇಜ್ ಹೇಳಿ ಹಂಗೆ ನಮ್ಮ ಪರವಾಗಿಲ್ಲ. ಇನ್ಸ್ಟಾಗ್ರಾಮ್ ಪೇಜ್ ಈಕ್ವಿನ್ ವ್ಯಾಲಿ ರ್ಯಾಂಚ್. ಈಕ್ವಿನ್ ಅಂದರೆ ಫ್ಯಾಮಿಲಿ ಆಫ್ ಹಾರ್ಸ್, ಡಾಂಕಿ, ಮಿಯಲ್, ಜೀಬ್ರಾ, ಜೀರಾಸ್, ಹಾರ್ಸ್ ಇದೆಲ್ಲ, ಮಿಯಲ್ ಇದೆಲ್ಲ ಅಂಡರ್ ಈಕ್ವಿನ್ ಫ್ಯಾಮಿಲಿ ಬರುತ್ತೆ. ಹಿಲ್ಸ್ ಆ್ಯಂಡ್ ವ್ಯಾಲೀಸ್ ನಮ್ಮ ತೋಟದ ನಮ್ಮ ರ್ಯಾಂಚ್ ಎದುರಿಗೆ ಏನು ವ್ಯಾಲಿ ಇದೆ, ಸೊ ಅದಕ್ಕೆ ವ್ಯಾಲಿ. ರ್ಯಾಂಚ್ ಅಂದರೆ ಹೋಮ್ ಆಫ್ ಅನಿಮಲ್ಸ್. ಓಕೆ. ಸೊ ನೋಡಿದ್ರಲ್ಲ, ಚಲೋ ಬನ್ನಿ ರೈಡ್ ಮಾಡಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ತೀನಿ. ಸರ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ನೋಡೋಣ. ವೆಯ್ಟ್ ಸಣ್ಣಾಗಿ ಅದೇ ಸಣ್ಣಾಗಿ ಬರ್ತಾರೆ. ಸೊ ಇವ್ರಿಗೆ ನೋಡಿ ಇದೇ ಮೋಟಿವೇಶನ್ನು. ಡಿಸೈಡ್ ಆಗಿಬಿಟ್ಟಿದ್ದಾರೆ, ನಾನು ಇವಾಗ 75 ಒಳಗಡೆ ಆಗಿ ಬರ್ತಾರಂತೆ, ಇಲ್ಲೇ ಬರ್ತಾರಂತೆ. ಸೊ ನೋಡೋಣ, ಇವ್ರದ್ದು ಟ್ರಾನ್ಸ್ಫಾರ್ಮೇಷನ್ ರೆಡಿ ಮಾಡೋಣ. ಇದ್ರ ಹೆಸರೇನು ಸರ್? ರೋನಿ. ಸೊ ಇವಾಗ ನಾನು ರೈಡ್ ಮಾಡೋ ಕುದುರೆ ನೇಮ್ ಬಂದು ರೋನಿ ಅಂತ. ಎಷ್ಟು ಅಟ್ರಾಕ್ಟಿವ್ ಆಗಿದೆ ನೋಡಿ. ಸೊ ಇಲ್ಲಿ ಮುಟ್ಟಿದ್ರೆ ಅದಕ್ಕೇನೋ ಕನೆಕ್ಷನ್ ಫೀಲ್ ಆಗುತ್ತಂತೆ. ಇಲ್ಲ ಹಿಂಗೆ ಇಳಿಬೇಕು. ರೈಟ್ ಸೈಡ್ ಮಾತ್ರ. ರೈಟ್ ಫುಲ್ ಹೋಗ್ಬೇಕು ಅಂದರೆ ರೈಟ್ ಫುಲ್ ಮಾಡಿ, ರೈಟ್ ಹೋಗ್ಬೇಕು, ಲೆಫ್ಟ್ ಫುಲ್ ಮಾಡಬೇಕಂದ್ರೆ ಆ ಕೈಯಲ್ಲೇ ಬರ್ತಾ ನಾನೇ ಪುಷ್ ಮಾಡಿ ಚಲ್ಲನಿ ಸರ್. ಇವಾಗ ನನ್ಗೆ ಓಡಿಸ್ಬೇಕು ಅನ್ಸ್ತಿದೆ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಗಾಯ್ಸ್. ಚೆನ್ನಾಗಿದೆ ಒಂಥರ. ಫಸ್ಟ್ ಟೈಮ್ ರೈಡ್ ಮಾಡ್ತಾ ಇರೋದು ಹಾರ್ಸ್ನ. ಚೂರು ಭಯ ಇದೆ, ಬಟ್ ಓಕೆ, ಐ ಆಮ್ ಫೈನ್ ನಾವು. ಒಳ್ಳೆ ಎಕ್ಸ್ಪೀರಿಯನ್ಸ್ ಗಾಯ್ಸ್, ಎಲ್ಲರೂ ಟ್ರೈ ಮಾಡಬೇಕು. ಕ್ರೇಜಿ. ಹಾರ್ಸ್ ರೈಡಿಂಗ್ ಎಲ್ಲ ಆಯಿತು. ಮನೆಗೆ ಹೋಗಿ ಪ್ರೀ ವರ್ಕೌಟ್ ಮೀಲ್ ತಿಂದು ಇನ್ನು ಡೈರೆಕ್ಟಾಗಿ ಜಿಮ್ಗೆ ಹೋಗ್ಬೇಕಾಗುತ್ತೆ. ಸೊ ಜಿಮ್ಮಲ್ಲಿ ಸಿಗ್ತೀನಿ. ಇನ್ನು 40 ಕಿಲೋಮೀಟರ್ಸ್ ಇದೆ ನಮ್ಮ ಮನೆಗೆ ಹೋಗೋದಕ್ಕೆ. ಸೊ ನಾನು ನಮ್ಮ ಮನೆಗೆ ಹೋಗಿ ಅಲ್ಲಿ ಪ್ರೀ ವರ್ಕೌಟ್ ಮೀಲ್ ತಿಂದು ಜಿಮ್ಗೆ ಹೋಗೋಷ್ಟರಲ್ಲಿ ಸೀರಿಯಸ್ ಆಗಿ ಹೆವಿ ಲೇಟ್ ಆಗುತ್ತೆ. ಲೇಟ್ ಅಂತಲ್ಲ, ನಾನು ಹೆವಿ ಟಯರ್ಡ್ ಆಗೋಗಿರ್ತೀನಿ. ಸೊ ಅದಕ್ಕೆ ಇವಾಗ ಜಿಮ್ನ ಕ್ಯಾನ್ಸಲ್ ಮಾಡಿ ಆನ್ ದಿ ವೇ ಹೋಗ್ತಾನೆ ಊಟ ಮಾಡ್ಕೊಂಡು
ಸೊ ಮನೆಗೆ ಹೋಗಿ 1 hour ಕಾರ್ಡಿಯೋ ಮಾಡಿ ಮಲ್ಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬೆಳಿಗ್ಗೆ ಬೇಗ ಕೂಡ ಎದ್ದೆ, ಮಧ್ಯಾಹ್ನ ಕೂಡ ನಾನು ಸ್ಲೀಪ್ ಮಾಡಿಲ್ಲ. ಸೊ ನಂಗೆ ನಿದ್ದೆ ಇಲ್ಲ ಅಂದರೆ ನನಗೆ ಹೆಡ್ಡೇಕ್ ಆಗುತ್ತೆ. ಸೊ ಅದಕ್ಕೆ ಜಿಮ್ನ ಸ್ಕಿಪ್ ಮಾಡಿ, ಇವತ್ತು ಒಂದಿನ ಜಿಮ್ ಸ್ಕಿಪ್ ಮಾಡಿ ಒಂದಿವೇನೆ ಊಟ ಮಾಡ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡೋದ. ಇನ್ನು ಏನು ಸರ್ ನಿಮ್ಮ ಜೊತೆ ಸೇರಿ ಫುಲ್ ಚೀಟ್ ಮೇಲೆ ಮಾಡಿಸ್ಬಿಟ್ಟು ನನಗೆ. ಬಿಡಿ, ಇವತ್ತೊಂದಿನ ಚೀಟ್ ಮೀಲ್ ಮಾಡ್ತೀರಾ, ನಾಳೆಯಿಂದ ಬರ್ತೀರಾ? ಈಗಲೂ ಚೀಟ್ ಮೇಲೆ, ಇವತ್ತಿಗೆ ಲಾಸ್ಟು. ಸೊ ನಾಳೆಯಿಂದ ಸೇಮ್ ಅದೇ ನಾರ್ಮಲ್ ವರ್ಕೌಟ್ ಡಯಟ್ ಅದೇ ಇರುತ್ತೆ. ಸೊ ಈಗ ಊಟ ಮಾಡಿ ಇನ್ನು ಡೈರೆಕ್ಟಾಗಿ ಮನೆಗೆ ಹೋಗಿ ಮಲಗೋದು. ಇವಾಗ ಬಂದೆ ಮನೆಗೆ, ಟೈಮ್ ಈಗ 9:30 ಆಗಿದೆ. ಜಿಮ್ ಒಂದು ಮಿಸ್ ಆಯಿತು. ಸೊ ಅದು ಬಿಟ್ಟರೆ ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತು ಇವತ್ತು. ಫಸ್ಟ್ ಟೈಮ್ ಇದು ಹಾರ್ಸ್ ರೈಡಿಂಗ್ ಮಾಡ್ತಿರೋದು. ನನಗಂತೂ ಸೂಪರಾಗಿ ಇಷ್ಟ ಆಯ್ತಪ್ಪ. ಸೊ ಹೋಗಿದ್ದಕ್ಕೂ, ಇಲ್ಲಿಂದ ಅಷ್ಟು ದೂರ ಹೋಗಿದ್ದಕ್ಕೂ ನನಗೆ ವರ್ತ್ ಅನಿಸ್ತು. ಕೊನೆಯದಾಗಿ ಹೇಳಬೇಕು ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ವಾಟ್ ಐ ಆಮ್ ನೌ. ಸಖತ್ ಖುಷಿ ಆಗುತ್ತೆ ಈಗಿರೋ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ. ಸೊ ಒಂದು ಕಾಲದಲ್ಲಿ ರಾತ್ರಿ ಎಲ್ಲ ಅಳ್ತಿದ್ದೆ, ಏನು ನನ್ನ ಫ್ಯೂಚರ್ ಏನು, ಎತ್ತ ಏನು ಅಂತ. ಪರವಾಗಿಲ್ಲ, ಈಗ ಸ್ಟೇಬಲ್ ಆಗಿದ್ದೀನಿ. ಯಾವಾಗಲೂ ಏನಕ್ಕೆ ಲೈಫ್ ಬಗ್ಗೆ ಹೇಳ್ತೀನಿ ಅಂದರೆ, ಇನ್ನೇನು ಲೈಫಲ್ಲಿ ಏನಿದೆ ಹೇಳಿ, ಅಚೀವ್ ಮಾಡಬೇಕು, ನಿಮ್ಮ ಡ್ರೀಮ್ಸ್ನ ಚೇಸ್ ಮಾಡಬೇಕು, ಗೋಲ್ಸ್ ಇರೋದನ್ನ ಕಂಪ್ಲೀಟ್ ಮಾಡಬೇಕು, ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು, ಲೈಫ್ನ ಚೆನ್ನಾಗಿ ಲೀಡ್ ಮಾಡಬೇಕು, ಬರೋರನ್ನ ಚೆನ್ನಾಗಿ ನೋಡ್ಕೊಬೇಕು, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಬೇಕು. ಸೊ ಇಷ್ಟೇ ಇರೋದು ನನ್ನ ತಲೆಯಲ್ಲಿ. ಸೊ ಅದೆಲ್ಲ ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ. ಇನ್ನು ಇಷ್ಟನ್ನ ಹೇಳಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಅಂಟಿಲ್ ದೆನ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಬ್ಸ್ಕ್ರೈಬ್.